ಮತ್ತು ಆ ಜೊತೆಗೆ ದಿನದಿಂದ ದಿನಕ್ಕೆ ಡಾಲರ್ ಎದುರು ಕುಸಿತಾ ಇದೆ. $1 ವಿರುದ್ಧ $100 ಆಗ್ತಾಯಿದೆ. ನಿಮಗೆ ಗೊತ್ತು, ಈಗ ಆಗಿ ದಾಟಿ ಹೋಗ್ಯದ. ಇಂಥ ಪ್ರಸಂಗದಲ್ಲಿ ಮತ್ತು ಸೆನ್ಸೆಕ್ಸ್ ಇವತ್ತು 4,000 ಅಂಕ ಕೆಳಗಿಳದಂತ, ನಿಫ್ಟಿ 1,000 ಅಂಕ ಕೆಳಗಿಳದಂತ. ಹೀಗಾಗಿ ಇವತ್ತು ಶೇರ್ ಯಾರು ಕೊಂಡ್ಕೊಂಡಿದ್ದಾರೆ ಹಿಂದೆ ಅವರೆಲ್ಲ ಲಾಸ್. 22%, $1 ಶೇರ, ಅದರ 22 ಪೈಸೆ ಒಂದು ಉಳಿತಷ್ಟು. ಹೆಚ್ಚಾಗುವ ಸಲ ತೊಗೊಂಡಿದ್ದಾರೆ ಶೇರಿನ. ನಮ್ಮದಿನ ಲಾಭದಲ್ಲಿ 5%, 4%, 10% ಅಂತಾರೆ. ಅದೆಲ್ಲ ಇಲ್ಲ. ಈಗ 22% ಲಾಸ್. ಹೀಗಾಗಿ ಇವತ್ತು ಇಡೀ ನಮ್ಮ ಭಾರತೀಯ ಶೇರ್ ಮಾರ್ಕೆಟ್ ಸೆಬಿ ನಡಿಗೆ ಹೋಗ್ಯದ. ಶೇರ್ ಕೊಂಡಿಟ್ಟಂಥವ್ರು ನಡಿಗೆ ಹೋಗಿದ್ದಾರೆ. ಯಾಕಪ್ಪ ನಮ್ಮ ಮುಂದಿನ ಗತಿ ಅಂತೇಳಿ ಇವತ್ತು ಅದನ್ನು ಯೋಚನೆ ಮಾಡಬೇಕಾಗಿದೆ. ಇವತ್ತು ಯಾಕೆ ತಪ್ಪು ಮಾಡಿದಾರಪ್ಪ ಮನಮೋಹನ್ ಸಿಂಗ್ ಅವರು? ಇವತ್ತು ಯಾವುದೋ ಅದರ ಬಗ್ಗೆ ಜ್ಞಾನದಂಥ ಜನರ ಕೈಯಾಗ ಇಡೀ ದೇಶವನ್ನು ನಮ್ಮ ಅರ್ಥವ್ಯವಸ್ಥೆ ಕೊಟ್ಟು ಹೋಗಿಬಿಟ್ರು ಅಂತ. ನಮ್ಮ ಮೋದಿಯವರು ಬಂದ ಮೇಲಂತೂ ಪೂರ್ತಿಯಾಗಿ ಈ ಕಾರ್ಪೊರೇಟ್ ಕೈಯಲ್ಲಿ ಇಡೀ ನಮ್ಮ ಮಾರ್ಕೆಟ್ ಕೊಟ್ಟ. ನಾವೆಲ್ಲರೂ ಉದ್ಯೋಗ ಪಡಿತೀವಿ ಅಂತ ಏನೋ ತರ್ಕ ಮಾಡಿದರು. ಆದರೆ ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ಉದ್ಯೋಗ ಅಲ್ಲ, ನಾವು ಬದುಕಿದ್ರೆ ಸಾಕಪ್ಪ ಅಂತೇಳಿ ನಮ್ಮ ದುಡ್ಡು ಇವತ್ತು ಖಾಲಿ ಆಗ್ತಾಯಿದೆ. ಯಾಕಂದ್ರೆ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡೋ ಸ್ಥಿತಿಯಲ್ಲಿಲ್ಲ. ನಾವು 20% ತೊಗೊಂಡಿರೋದ್ರ ಅಮೆರಿಕಾದಿಂದ, ಅವರು 20% ನಮ್ಮ ಮೇಲೆ ಹಾಕ್ತಾರೆ. ಅವ್ರ ವಸ್ತು ನಮಗೆ ತುಟ್ಟಿ ಆಗ್ತದೆ, ಹೈಕ್ ಆಗ್ತದೆ. ಸಹಜವಾಗಿ ನಮ್ಮ ನೋಟುಗಳು, ರೂಪಾಯಿಗಳು, ಡಾಲರ್ಗಳಿಗೆ ಪರಿವರ್ತನೆ ಆಗಿ ಸಿಕ್ಕಾಪಟ್ಟೆ ಹೋಗಿಬಿಡುವಂಥ ಪ್ರಸಂಗ ಬರ್ಲಿಕ್ಕತ್ತದ. ಹೀಗಾಗಿ ಭಾರತೀಯರಾದ ನಾವೆಲ್ಲರೂ ಇವತ್ತೇನಪ್ಪ ಅಂತಂದ್ರೆ ಈ ಅರ್ಥನೀತಿ ನಮಗೆ ಬೇಕಾಗಿತ್ತಾ? ಯಾಕಂದ್ರೆ ಥರ್ಡ್ ವರ್ಲ್ಡ್, ಮೂರನೇ ಜಗತ್ತಿಗೆ ಯೋಗ್ಯ ಇಲ್ಲದಂಥ ಅರ್ಥನೀತಿ ಇದು. ಇದನ್ನು ಮತ್ತೊಮ್ಮೆ ಮರಳಿ ಚಿಂತನೆ ಮಾಡಬೇಕಾಗಿತ್ತು ನಾವು. ಯಾಕಂದ್ರೆ ಇನ್ನು ನಾವು ಇದು ಹಿಂಗೆ ಹೋದ್ರಪ್ಪ ಅಂತಂದ್ರೆ ಇದು ಹೋಗಿಬಿಡ್ತದೆ ನಮ್ಮಲ್ಲಿ. ಇದ್ದಿದ್ದು ಸಹಿತ ಹೋಗ್ತದೆ. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ ಎಲ್ಲ ಬಂದಂಗೆ ಆಗಿಬಿಟ್ಟದೆ ರೀ. ಚೈನಾದನ್ನೆಲ್ಲ ಹೊಡ್ಕೊಂಡ್ಬಿಟ್ಟದೆ. ಇವಾಗ ಚೈನಾದಲ್ಲಿ ಹೊಡೆದು ಬಿದ್ದದೆ. ಇದು ಚೈನಾಗೆ ಹೊಡೆದು ಬಿದ್ದಿಲ್ಲ, ಯಾವುದೇ ಏಷ್ಯಾ ಖಂಡ ದೇಶಗಳು ಹೊಡೆದು ಬಿದ್ದಿದೆ. ನಮಗಷ್ಟೇ ಅಲ್ಲ, ಸಮಾಧಾನ ಮಾಡ್ಕೋಬೋದು ಅಷ್ಟೇ ನಾವು. ಆದರೆ ಇದ್ರ ಹೊಡೆದ ಟ್ರಂಪ್ ಅವರ ಅರ್ಥನೀತಿ ಇಡೀ ವಿಶ್ವವನ್ನು ನಡಗಲಿಕ್ಕತ್ತದ ರೀ. ಎಲ್ಲ ಕಡೆ ರೆಡ್ ಅಲರ್ಟ್. ಏನಪ್ಪ ಇದು ಉಳಿದಿಲ್ಲ.